ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವೇನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಸ್ವಾತಿ ಮತ್ತು ವಂಶಿ ನಡುವೆ ಇನ್ನೂ ಬಾಂಧವ್ಯ ಗಟ್ಟಿಯಾಗಲಿಕ್ಕೆ ಅಂತ ಹೇಳ್ಬಿಟ್ಟು ಭೀಮ್ ನಮಸ್ತೆ ಶುರುವಾಗಿರುತ್ತೆ. ಇನ್ನು ರಾಗಿಣಿ ಮನೆಯವರೆಲ್ಲ ನೋಡಲಿ ಅಂತೇಳ್ಬಿಟ್ಟು ಅಜಯ್ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಅಜಯ್ ಕಾಲನ್ನ ತೊಳೆದು ಸಾಕಾಗ್ಬಿಟ್ಟಿರುತ್ತೆ. ಇನ್ನು ಅಜಯ್ಗೆ ಯಾವುದಪ್ಪ ಈ ಶಾಸ್ತ್ರ, ಒಂದು ಸತಿ ತೊಳೆಯೋದು ನೋಡಿದ್ದೀನಿ, 108 ಸತಿ ಕಾಲು ತೊಳಿತೀನಿ ಅಂತ ಹೇಳ್ತಾ ಇದ್ದಾಳಲ್ಲ ಇವಳು ಪ್ರೀತಿ ಮಾಡತ್ತೋ ಪ್ರೀತಿ ಮಾಡಲ್ಲ, ಇದು ಯಾಕೆ ಹಿಂಗಾಗೋಯ್ತು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ವಂಶಿ ಬ್ರೋ ನೀನು ಪೂಜೆ ಮಾಡಿಸ್ಕೊಳ್ಳಂದಾಗ ಪೂಜೆ ಅಂದರೆ ಆ ಥರ ಅಲ್ಲ, ಪೂಜೆ ನಮ್ಮ ರಾಗಿಣಿ ಮಾಡೋದೇ ಬೇರೆ ಪೂಜೆ ಅಂತೇಳ್ಬಿಟ್ಟು ಈ ಕಡೆ ಈ ಅಜಯ್ ಹೇಳ್ತಾ ಇರ್ತಾನೆ. ರಾಗಿಣಿ ಪ್ರೀತಿ ಮಾಡಲಿಲ್ಲ ಅಂದ್ರೂ ಈ ತಾತ ಅಜ್ಜಿ ನೋಡಿ ಹೊಗಳಿ ಅಂತೇಳ್ಬಿಟ್ಟು ಅಜಯ್ ಕಾಲನ್ನ ತೊಳೆದು ಸಾಕಾಗ್ಬಿಡ್ತಾಳೆ. ಇನ್ನು ಶಿವಲಿಂಗನ ಮಾಡಬೇಕು ಅಂತೇಳ್ಬಿಟ್ಟು ಸ್ವಾತಿ ಮತ್ತು ವಂಶಿಗೆ ಹೇಳ್ತಾರೆ. ಇದನ್ನು ಮಾಡೋದ್ರಿಂದ ನಿಮ್ಮಿಬ್ಬರದ್ದು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ, ಈ ಮನೆಗೆ ಯಶಸ್ಸು ಸಿಗುತ್ತೆ ಮತ್ತು ಹೆಂಡತಿ ಮನೆಯವ್ರಿಗೂ ಸಹ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಪುರೋಹಿತರು ಹೇಳ್ತಾರೆ. ರಾಗಿಣಿ ಇದಳು, ಗುರುಗಳೇ ನಾನು ಮತ್ತು ನನ್ನ ಗಂಡನ ಕಾಲನ್ನ 108 ಸತಿ ತೊಳೆದ್ರೆ ಈ ಮನೆಗೆ ಒಳ್ಳೇದಾಗುತ್ತಲ್ವ ಅಂದಾಗ, ಖಂಡಿತ ಒಳ್ಳೇದಾಗುತ್ತಮ್ಮ ಅಂತೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು, ನಾನು ಈಗಲೇ ತೊಳಿತೀನಿ ಅಂದಾಗ, ನೋಡ್ದೇನ್ರಿ ರಾಗಿಣಿ ಎಷ್ಟು ಗುಣವಂತೆ ಆಗ್ಬಿಟ್ಟಿದ್ದಾಳೆ, ಈಗ ಎಲ್ಲನೂ ಸಹ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ತಾತ ಅಜ್ಜಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ನೋಡಿ ವಂಶಿ ನೀವೊಬ್ಬರೇ ಈ ಒಂದು ಶಿವಲಿಂಗನ ಮಾಡೋಂಗಿಲ್ಲ, ಸ್ವಾತಿನೂ ಸೇರಿಸ್ಕೊಂಡು ನೀವು ದಂಪತಿಗಳಿಬ್ಬರು ಸಹ ಶಿವಲಿಂಗನ ಮಾಡಬೇಕು ಅಂದಾಗ, ಸರಿ ಆಯಿತು ಅಂತೇಳ್ಬಿಟ್ಟು ಇಬ್ಬರು ಸೇರಿ ಒಂದು ಶಿವಲಿಂಗನ ಮಾಡ್ತಾರೆ. ಮಾಡೋಕ್ಕೆ ಬರೋದೇ ಇಲ್ಲ ಅಂತ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ. ಅದನ್ನೇ ಹೇಳೋದು, ಗಂಡ ಹೆಂಡತಿ ಅನ್ಯೋನ್ಯತೆಯಿಂದ ಹೊಂದಾಣಿಕೆಯಿಂದ ಇದ್ದರೆ ಎಲ್ಲ ಸಂಸಾರಗಳು ಚೆನ್ನಾಗಿರ್ತವೆ ಅಂತ. ಇನ್ನು ವಂಶಿ ಬ್ರೋ ನೀನು ನಮ್ಮ ರಾಗಿಣಿ ಥರನೇ ಕಾಲು ತೊಳ್ಸ್ಕೊಳಲ್ವ ಅಂದಾಗ, ಏನಂದೆಲ್ಲ ಆಯ್ತ್ಕೊಂಡು ಅಂದಾಗ, ಇನ್ನು ರಾಗಿಣಿದಳು ಅಜಯ್ ನಾನು 108 ಸತಿ ನಿನ್ನ ಕಾಲು ತೊಳಿತೀನಿ ಅಂದಾಗ, ಅಯ್ಯೋ ಯಾಕೆ ಇಷ್ಟೊಂದು ಸತಿ ಪೂಜೆ ಮಾಡ್ತಾ ಇದೆಯಾ ರಾಗಿಣಿ, ಬಿಟ್ಬಿಡು ನೀನು ಬೇರೆ ಥರ ಪೂಜೆ ಮಾಡಿದ್ರೇ ಬೆಟರ್ ಅಂತೇಳ್ಬಿಟ್ಟು ಹೇಳ್ತಾರೆ. ಯಾವ ಪೂಜೆ ಹೇಳ್ತಾ ಇದೆಯಾ ಅಂದಾಗ, ಅಯ್ಯೋ ವಂಶಿ ನಿನಗೆ ಗೊತ್ತಾಗ್ತಾ ಇಲ್ವಾ, ಹೆಂಡ್ತಿದಿರು ಪೂಜೆ ಮಾಡ್ತಾರೆ ನೋಡು ಬೇರೆ ಟೈಮಲ್ಲಿ ಅಂತಂದಾಗ, ಈ ಕಡೆ ಅಜಯ್ ಏನಂತ ಹೇಳ್ತಾ ಇರ್ತಾರೆ ಅಂದರೆ, ಈ ರಾಗಿಣಿ ರೂಮೊಳಿಗಳಿಗೆ ಹೋದಾಗ ಮಾತ್ರ ಕ್ಯಾಕು ಸ್ಮಕ್ ಉಗೀತಾನೆ ಇರ್ತಾಳೆ, ಅವನ ಹತ್ರನೂ ಸಹ ಬರೋಕ್ಕೆ ಬಿಡಲ್ಲ. ಇನ್ನು ಆಚೆ ಕಡೆ ಬಂದರೆ ಮಾತ್ರ ಅಜಯ್ ನನ್ನ ಗಂಡ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಅಜ್ಜಿ ತಾತನ ಹತ್ರ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಇನ್ನು ಪುರೋಹಿತರಿದ್ದವರು ನೋಡಿದ್ರ ಎಷ್ಟು ಚೆನ್ನಾಗಿ ನೀವು ಶಿವಲಿಂಗನ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇವಾಗ ಇದು ಸಾಕು, ನೀವಿಬ್ಬರು ಸೇರಿ ಈಗ ಅರಳಿ ಮರಕ್ಕೆ 108 ಬಾರಿ ದಾರನ ಸುತ್ತಬೇಕು ಅಂತ ಹೇಳ್ತಾರೆ. ಅದು ಹೌದು ಸರಿ, ಇದನ್ನೆಲ್ಲ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವಾತಿ ಕೇಳಿದಾಗ, ನಾನು ಹೇಳ್ತೀನಮ್ಮ, ಗಂಡ ಹೆಂಡ್ತಿ ಈ ಥರ ಒಂದು ಶಾಸ್ತ್ರ ಮಾಡೋದ್ರಿಂದ ಆಯುಷು ಜಾಸ್ತಿ ಆಗುತ್ತೆ. ಗಂಡನಿಗೆ ಹೆಂಡ್ತಿ ಈ ಭೀಮನ ಆಸೆಗೆ ಈ ಒಂದು ಪೂಜೆ ಮಾಡೋದ್ರಿಂದ ಗಂಡನ ಆಯುಷ್ ಜಾಸ್ತಿ ಆಗುತ್ತೆ ಅಂತ ವಾಡಿಕೆ. ಆದರೆ ಗಂಡ ಇವಾಗ ಮಾಡ್ತಾ ಇದ್ದಾನಲ್ಲ ಈ ಶಿವಲಿಂಗ ಇದೆಲ್ಲ ಮಾಡೋದು, ಅದು ಹೆಂಡ್ತಿ ಮನೆಯದಾಗಿರ್ಬೋದು, ಅವ್ರ ಕುಟುಂಬದವ್ರಿಗಾಗಿರ್ಬೋದು, ಹಿರೀಕರಿಗಾಗಿರ್ಬೋದು, ಯಾವುದೇ ಕಷ್ಟ ಬರದೇ ಇರಲಿ ಅಂತೇಳ್ಬಿಟ್ಟು ಮಾಡೋ ಪೂಜೆ ಅಂತೇಳ್ಬಿಟ್ಟು ಈ ಕಡೆ ಪುರೋಹಿತರು ಹೇಳ್ತಾರೆ. ಸ್ವಾತಿಗೆ ಅವಾಗ ಅರಿವಿಗೆ ಬರೋದು, ಹೌದು ವಂಶಿಯವರು ನನಗೆ ಗೊತ್ತೋ ನಮ್ಮ ಮನೆಯವ್ರಿಗೆ ತುಂಬ ಸಹಾಯ ಮಾಡಿದ್ದಾರೆ, ಇವ್ರಿಗೆ ನಾನು ಹೆಂಡ್ತಿನೋ ಅಲ್ವೋ ಗೊತ್ತಿಲ್ಲ, ಒಟ್ನಾಗ ನಾನು ಹೆಂಡ್ತಿ ಥರ ಅಂತೂ ನಡ್ಕೊಂಡೇ ಇಲ್ಲ. ಆದರೆ ವಂಶಿ ಮಾತ್ರ ನನ್ನ ಗಂಡನ ಥರನೇ ನಡ್ಕೊಂಡಿದ್ದಾರೆ, ನಮ್ಮ ಕುಟುಂಬದವ್ರ ಜೊತೆ ಅಷ್ಟು ಚೆನ್ನಾಗಿದ್ದಾರೆ, ಕಷ್ಟ ಸುಖಗಳಿಗೆ ಆಗಿದ್ದಾರೆ. ನಾನು ಯಾಕೆ ಈ ರೀತಿ, ವಂಶಿ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ, ಏನು ನನ್ನ ಮೇಲೆ ಅವ್ರಿಗೆ ಏನು ಫೀಲಿಂಗ್ಸ್ ಇದೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ಆಯಿತು, ನೀವು ಇವಾಗ ದಾರ ಸುತ್ತ ಬನ್ನಿ ಅಂತ ಹೇಳ್ತಾರೆ. ಇನ್ನು ಕೈ ತೊಳ್ಕೊಳ್ಳೋಕ್ಕೆ ರೂಮ್ಗೆ ಹೋದಾಗ ಸ್ವಾತಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ನಿಜವಾಗ್ಲೂ ನಾನು ವಂಶಿ ಅವ್ರನ್ನ ಏನು ಅಂತ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಕುಟುಂಬಕ್ಕೋಸ್ಕರ ಅವರು ಎಷ್ಟೊಂದೆಲ್ಲ ಸಹಾಯ ಮಾಡಿದ್ದಾರೆ, ಅವ್ರನ್ನ ನಾನು ಗಂಡ ಅಂತ ಒಪ್ಕೋತಿದ್ದೀನ ಇಲ್ಲ ಗೆಳೆಯ ಅಂತ ಒಪ್ಕೋತಾ ಇದ್ದೀನ, ಇದು ಪ್ರೀತಿನ ಸ್ನೇಹನ ಅಂತೇಳ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಿರ್ತಾಳೆ. ಯಾಕೆಂದರೆ ವಂಶಿನ ನಾನು ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ ಇಷ್ಟು ದಿನ. ಅವರು ನಮ್ಮ ಕುಟುಂಬಕ್ಕೆ ಒಳ್ಳೇದನ್ನೇ ಮಾಡಿದ್ದಾರೆ, ಗುರುಗಳು ಹೇಳ್ದಂಗೆ ಅವ್ರು ತಮ್ಮ ಕೆಲಸ ಜವಾಬ್ದಾರಿನ ತಾವು ಸರಿಯಾಗಿ ಮಾಡಿದ್ದಾರೆ. ನಾನು ಈ ಮನೆಗೆ ಏನು ಒಳ್ಳೇದು ಮಾಡಿದ್ದೀನಿ, ಅವ್ರು ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಿದ್ದಾರೆ ಅಂದ್ಬಿಟ್ಟು ಸ್ವಾತಿ ಮನಸ್ಸಲ್ಲೇ ಸ್ನೇಹನ ಪ್ರೀತಿನ ಅಂತ ಕೇಳ್ಕೊತಾ ಇರ್ತಾಳೆ. ಇನ್ನು ಪದ್ಮ ಮಾಡಿದಂಥ ಟಿಫನ್ನ ತಿನ್ನೋಕ್ಕೆ ಈ ಮೇಘ ಮತ್ತು ಪ್ರೀತಿ ಒದ್ದಾಡ್ತಾ ಇರ್ತಾರೆ. ನಮ್ಮ ಗೀತಾ ಇದ್ದೋಳು ಕುಮಾರ್ಗೆ ಕಾಲು ತೊಳಿಬೇಕು ಅಂತ ಅಂದಾಗ, ಅಯ್ಯೋ ಗೀತಾ ಕಾಲೇನೋ ತೊಳಿತೀಯಾ, ಹಂಗೆ ಸ್ನಾನನೂ ಮಾಡಿಸ್ಬಿಡು ಅಂದಾಗ, ನೋಡಿ ಮಾವ ಇದೇ ಆಗಲ್ಲ, ನೀವು ಸುಮ್ಮನೆ ಹೋಗಿ ಸ್ನಾನ ಮಾಡ್ಕೊಬನ್ನಿ, ಆಮೇಲೆ ನಾನು ಕಾಲು ತೊಳಿತೀನಿ ಅಂದಾಗ, ಉಪವಾಸ ಇದ್ದೀನಿ ಅಂತಂದಾಗ, ನೀನು ಯಾಕೆ ಉಪವಾಸ ಇರಬೇಕು ಗೀತಾ ಅಂದಾಗ, ಹೌದು ಮತ್ತು ಅದೆಲ್ಲ ಶಾಸ್ತ್ರ ಕಂಡ್ರೆ ನಿಮಗೆ ಗೊತ್ತಾಗಲ್ಲ ಅಂದಾಗ, ನೀವು ತಿನ್ನೋದಾಗ, ಅಮ್ಮ ನಂಗೆ ಸಾಕು ಅಂತೇಳ್ಬಿಟ್ಟು ಪ್ರೀತಿ ಹೇಳ್ತಾಳೆ. ಪ್ರೀತಿ ಸಾಕು ಅಂತ ಹೇಳ್ಬಿಟ್ಟು ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತೇಳ್ಬಿಟ್ಟು ಮೇಘ ಹೇಳ್ತಾಳೆ. ಏನು ಕಾರಣಕ್ಕೆ ಅಂತ ಗೊತ್ತಿರಲ್ಲ. ಇನ್ನು ಕುಮಾರಂಗೆ ಕಾಲು ತೊಳಿಬೇಕು ಅಂತೇಳ್ಬಿಟ್ಟು ಗೀತಾ ಫುಲ್ಲು ರೆಡಿ ಮಾಡ್ಕೊತಾ ಇರ್ತಾರೆ. ಇಲ್ಲಿ ಇಷ್ಟು ಚೆನ್ನಾಗಿ ಈ ಕುಟುಂಬ ಇರೋಕ್ಕೆ ಸ್ವಾತಿ ಮತ್ತು ವಂಶಿನೇ ಸಾಕ್ಷಿ ಕಾರಣ ಅಂತ ಹೇಳ್ಬೋದು. ಪದ್ಮ ಇದ್ದೋಳು ತಮ್ಮ ಗಂಡನ್ನ ನೆನ್ಕೊಂಡು, ಇವತ್ತು ನಮ್ಮ ಯಜಮಾನ್ರಿದ್ದಿದ್ರೆ ನಾನು ಸಹ ಕಾಲು ಪೂಜೆನ ಮಾಡಬೋದಿತ್ತು ಅಂತ ಕಣ್ಣೀರು ಹಾಕ್ಕೊತಾ ಇರ್ತಾರೆ. ಮಕ್ಕಳು ಮುಂದೆ ಈ ರೀತಿಯೆಲ್ಲ ಅಳಬೇಡ ಪದ್ಮ, ಅವ್ರು ತುಂಬ ನೋವು ಪಡ್ತಾರೆ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಇನ್ನು ಅರಳಿ ಮರದ ಹತ್ರ ದಾರ ಸುತ್ತಕ್ಕೆ ಸ್ವಾತಿ ಮತ್ತು ವಂಶಿ ಬರ್ತಾರೆ. ಅಲ್ಲಿ
108 ಸತಿ ಸುತ್ತಬೇಕಾ, ಇಷ್ಟು ಸತಿ ಸುತ್ತೋದ್ರಿಂದ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ ಅಂತೇಳ್ಬಿಟ್ಟು ಮೆಲ್ಲಗೆ ಒಂದೊಂದೇ ಸುತ್ತನ್ನ ಎಣಿಸ್ಕೊಂಬತ್ತಾ ಇರ್ತಾಳೆ. ಇನ್ನು ವಂಶಿದವರು ಏನೇ ನೀನು ಲೆಕ್ಕ ಹಾಕೋಕ್ಕೂ ಬರಲ್ವೇ, 101 ಸತಿ ಅಂತ ಹೇಳ್ತಾ ಇದೆಯಾ, 100 ಸತಿ ಅಷ್ಟೇ ಅಂತಂದಾಗ ಸುತ್ತಿ ಸುತ್ತಿ ಅವಳಿಗೆ ತಲೆ ಸುತ್ತು ಬರೋ ಥರ ಆಗ್ತಾ ಇರುತ್ತೆ. ಇನ್ನು ಅಷ್ಟು ಸತಿ ರೌಂಡ್ ಹಾಕಿದ್ರೆ ಯಾರಿಗೆ ಆದರೂ ತಲೆ ಸುತ್ತು ಬಂದೇ ಬರುತ್ತೆ. ಸ್ವಾತಿ ಹಿಂದೆಯೇ ವಂಶಿನೂ ಸಹ ಇರ್ತಾರೆ. ಇನ್ನು ಈ ಕಡೆ ಇದ್ದಂಥ ಲೇಡೀಸ್ಗಳು ನೋಡ್ದ ಗಂಡ ಹೆಂಡ್ತಿ ಎಷ್ಟು ಚೆನ್ನಾಗಿದ್ದಾರೆ ಅಲ್ಲ, ಆ ಹುಡುಗಿ ಹಿಂದೆನೇ ಇದ್ದಾನೆ ಅವಳು ಗಂಡ, ನಮ್ಮನೇಲೂ ಇದ್ದಾರೆ, ಕಾಲು ಪೂಜೆ ಮಾಡಿಸ್ಕೊಂಡು ಅದು ಎತ್ತೋದ್ರೂ ಕಾಣಲೇ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಎಷ್ಟು ಅನ್ಯೋನ್ಯವಾಗಿ ಹೆಂಡ್ತಿ ಹಿಂದೆನೇ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಮರನ ಸುತ್ತುತ್ತಾ ಇದ್ದಾನೆ. ಈ ಹುಡುಗಿ ಏನು ಅದೃಷ್ಟ ಮಾಡಿದ್ಲೋ ಏನೋ ಅಂತೇಳ್ಬಿಟ್ಟು ಆಂಟಿದಿರು ಮಾತಾಡ್ಕೊತಿರ್ತಾರೆ. ನಮ್ಮ ಗಂಡಿರು ಅವರೇ ಕಾಲು ಪೂಜೆ ಮಾಡಿದೇಟ್ಗೆ ಅದು ಎತ್ತೋತಾರೆ ಅಂತಲೇ ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಇಬ್ಬರು ಸಹ ಅಲ್ಲಿ ನಿಂತ್ಕೊಂಡು ಎಂದಿರು ಈ ಜೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಈ ಹುಡುಗಿ ಎಷ್ಟು ಚೆನ್ನಾಗಿದ್ದಾರೆ, ಈ ಹುಡುಗಿ ಏನು ಪುಣ್ಯ ಮಾಡಿದ್ಲು ಈ ಹುಡುಗನ ಮದುವೆ ಆಗೋಕ್ಕೆ ಅಂತೇಳ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ. ಹೌದು ಕಣೆ, ನೀನು ಹೇಳ್ತಾ ಇರೋದು ನಿಜ, ಅವರಿಬ್ಬರು ನೋಡಿದ್ರೆ ತುಂಬ ಸಂತೋಷವಾಗಿರೋ ಥರ ಕಾಣಿಸುತ್ತೆ ನೋಡು, 108 ಸುತ್ತನ್ನ ಯಾವ ರೀತಿ ಗಂಡ ಹೆಂಡ್ತಿ ಇಬ್ಬರು ಸೇರಿ ಆಗ್ತಾ ಇದ್ದಾರೆ ಅಂತೇಳ್ಬಿಟ್ಟು ಮಾತಾಡ್ಕೊತಿರ್ತಾರೆ. ಇನ್ನು ಸ್ವಾತಿಗೆ ಸುತ್ತಿ ಸುತ್ತಿ ತಲೆನ ಸುತ್ತು ಬಂದು ಹಂಗೆ ಸ್ಲಿಪ್ಪಾಗಿ ಕೆಳಗಡೆ ಬೀಳೋಕ್ಕೆ ತಲೆ ಸುತ್ತುತ್ತಾ ಇರುತ್ತೆ. ಇನ್ನು ಸ್ವಾತಿ ಏನಾಯಿತು ಅಂತೇಳ್ಬಿಟ್ಟು ವಂಶಿ ಅವಳನ್ನ ಹಿಡ್ಕೋತಾರೆ. ಯಾಕೋ ಗೊತ್ತಿಲ್ಲ ವಂಶಿ ಅವರೇ ತಲೆ ಸುತ್ತದಂಗೆ ಆಗ್ತದೆ ಅಂದಾಗ ಅದಕ್ಕೆ ಹೇಳೋದು ಏನಾದರೂ ತಿನ್ನಬೇಕು, ಈ ಉಪವಾಸ ಇದೆಲ್ಲ ಮಾಡಬಾರ್ದು ಅಂತ ಅಂದಾಗ ಏನೂ ಇಲ್ಲ ಬಿಡಿ ವಂಶಿ ಅವರೇ, ಯಾಕೋ ಸ್ವಲ್ಪ ತಲೆ ಸುತ್ತು ಅಂದಾಗ ಯಾಕೆ ಅಂದರೆ ಇಷ್ಟು ಸತಿ ರೌಂಡ್ ಹಾಕಿದೆಯಲ್ಲ ಅದಕ್ಕೆ ನನ್ನ ಮಾತು ನೀನು ಎಲ್ಲಿ ಕೇಳ್ತೀಯಾ ಅಂತೇಳ್ಬಿಟ್ಟು ವಂಶಿ ಬೈತಾ ಇದ್ದರೆ ಸ್ವಾತಿ ಮುಖದಲ್ಲಿ ಒಂಥರ ನಗು, ನಾಚಿಕೆ, ಪ್ರೀತಿ ಎಲ್ಲವೂ ಸಹ ಹುಟ್ತಾ ಇರುತ್ತೆ. ಇದನ್ನು ಲೇಡೀಸ್ಗಳು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಈ ಜೋಡಿಗೆ ಯಾರ ದೃಷ್ಟಿನೂ ಬೀಳಬಾರ್ದಪ್ಪ ಅಂತೇಳಿ ಸ್ವಾತಿ ಏನಾಯಿತು ನಿನ್ನ ಕೈ ಸುತ್ತಾಕಕ್ಕೆ ಆಗ್ತಾ ಇಲ್ಲ ಅಂದರೆ ಹೇಳು ಅಂದಾಗ ಇಲ್ಲ ಪರವಾಗಿಲ್ಲ ವಂಶವರೇ ನಾನು ಸುತ್ತಾಕ್ತೀನಿ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಹೇಳ್ತಿರ್ತಾಳೆ. ಅದಂಗಲ್ಲ ನಿನಗೆ ತುಂಬ ತಲೆ ಸುತ್ತಿದೆ ಅಂತೇಳ್ಬಿಟ್ಟು ಹೇಳಿದಾಗ ಪರವಾಗಿಲ್ಲ ಅಂತೇಳ್ಬಿಟ್ಟು ಸ್ವಾತಿ ಹಂಗೆ ಹೋಗ್ತಾ ಇರ್ತಾಳೆ ಮತ್ತು ತಲೆ ಸುತ್ತ ಬರ್ತಾರೆ. ಸೊ ಇನ್ನು 4 ಸುತ್ತಿರುತ್ತೆ. ಆವಾಗ ವಂಶಿ ಸ್ವಾತಿನ ಎತ್ಕೊಂಡು ಆ ಸುತ್ತುಗಳನ್ನ ಹಾಕ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೆಂಡ್ತಿನ ಎತ್ಕೊಂಡು ಸುತ್ತಾಕ್ಸ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಇನ್ನು ಆಂಟಿದಿರು ಏನಮ್ಮ ನೀನು ತುಂಬ ಅದೃಷ್ಟ ಮಾಡಿದ್ಯಾ ನಿಂತ ಗಂಡನ ಪಡೆಯೋಕ್ಕೆ ಅಂದಾಗ ಹಂಗಾದ್ರೆ ನನ್ನಂತ ಒಳ್ಳೆ ಹೆಂಡ್ತಿನ ಪಡೆಯೋಕ್ಕೆ ಅವರು ಅದೃಷ್ಟ ಮಾಡಿಲ್ವ ಅಂದಾಗ ಹಂಗಲ್ಲಮ್ಮ ನಮ್ಮ ಗಂಡದಿರು ನೋಡು ಬಂದೇ ಇಲ್ಲ ಅಂದಾಗ ನೀವು ಹಿಂಗೆ ಗಯ್ಯಾಳಿರ್ತಾರ ಆಡಿದ್ರೆ ಯಾರು ತಾನೇ ಬರ್ತಾರೆ ಅಂತೇಳ್ಬಿಟ್ಟು ಸ್ವಾತಿ ಜೋರಾಗೆ ಮಾತಾಡ್ತಿರ್ತಾಳೆ. ನನ್ನ ಗಂಡನ ಬಗ್ಗೆ ಹೇಳ್ತೀರಾ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಅಯ್ಯೋ ಏನೋ ಒಳ್ಳೆ ಜೋಡಿ ಒಳ್ಳೇದಾಗಲಿ ಅಂತ ನಾವು ಮಾತಾಡಿದ್ರೆ ಈ ಹುಡುಗಿ ಏನು ಗಯ್ಯಾಳಿ ಆಡ್ದಂಗೆ ಆಡ್ತಾವಳೆ ಅಂತೇಳ್ಬಿಟ್ಟು ಆಂಟಿದಿರು ಹೇಳ್ತಿರ್ತಾಳೆ. ನಾನು ಗಯ್ಯಾಳಿನ ನಮ್ಮ ಯಜಮಾನ್ರನ್ನ ಕರೆದ್ರೆ ಈಗ ಏನಿಲ್ಲ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ. ಅಯ್ಯೋ ತಾಯಿ ನಾವೇನು ಹೇಳಿದ್ವಿ, ನೀವು ಚೆನ್ನಾಗಿದ್ದೀರಾ ಅಂತಲೇ ಹೇಳಿದ್ವು ಅಂದಾಗ ನೀವು ಹಿಂಗೆ ಆಡೋದಕ್ಕೆ ನಿಮ್ಮ ಗಂಡಿರು ನಿಮ್ಮ ಜೊತೆ ಪೂಜೆ ಮಾಡೋಕ್ಕೆ ಬಂದಿಲ್ಲ ದೇವಸ್ಥಾನಕ್ಕೆ, ನಾನಿನ್ನೂ ಯಾರು ಅಂತ ನಿಮಗೆ ಗೊತ್ತಿಲ್ಲ, ಸ್ವಾತಿ ರೌಡಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಅಲ್ಲ ನಿನ್ನ ಕ್ಯಾರೆಕ್ಟ್ರಿಂದ ನೀನು ಆಚೆ ಬರೋದೇ ಇಲ್ಲ ಅಲ್ವಾ, ದೇವಸ್ಥಾನಕ್ಕೆ ಬಂದಿದ್ಯಾ ಸ್ವಲ್ಪ ನೀಟಾಗಿರೋಣ ಒಳ್ಳೆ ಮಾತಾಡೋಣ ಅಂತ ಹೋಗಿ ಆಂಟಿದಿರ ಜೊತೆ ಜಗಳ ಆಡ್ತಿದ್ಯಲ್ಲ ಅಂದಾಗ ಹಂಗಲ್ಲ ವಂಶಿ ಅವರು ಅಂತಂದಾಗ ಹೆಂಗೂ ಇಲ್ಲ ಸುಮ್ಮನೆ ಮನೆಗೆ ನಡಿ ಅಂತೇಳ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ವಂಶಿಗೆ ಸ್ವಾತಿ ಈ ಚಿಕ್ಕ ಮಗು ಥರ ಆಡೋದು ನೋಡಿದ್ರೆ ಒಂಥರ ಖುಷಿ. ಸ್ವಾತಿ ವಂಶಿ ಹತ್ರ ಈ ರೀತಿ ನಡ್ಕೊಳ್ಳೋದು ಒಂಥರ ಚೆನ್ನಾಗಿರುತ್ತೆ. ಆದರೆ ಸ್ವಾತಿ ಪ್ರಶ್ನೆಗೆ ಉತ್ತರ ಏನು ಅಂದರೆ ಸ್ನೇಹನ ಪ್ರೀತಿನ ಅಂದಾಗ ವಂಶಿ ಈಗ ಪ್ರೀತಿ ಮಾಡ್ತಿರೋದು ಅವ್ರಿಗೆ ಗೊತ್ತು, ಸ್ವಾತಿಗಂತೂ ಗೊತ್ತಿಲ್ಲ. ನೋಡೋಣ ಇದು ಮುಂದೆ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.